ನಮಸ್ಕಾರ ವೀಕ್ಷಕರೇ. ಶಕ್ತಿಗಿಂತ ಯುಕ್ತಿ ಮೇಲು ಎಂಬ ನಾಣ್ಣುಡಿ ಇದೆ. ಇದರ ಅರ್ಥ ಬಲದ ಜೊತೆಗೆ ಚಾತುರ್ಯ ಸಹ ಇರಬೇಕು. ಹಾಗೇನೆ ರುಚಿಯಾದ ಪೌಷ್ಟಿಕವಾದ ಆಹಾರ ತಯಾರಿಸೋಕೆ ಶಕ್ತಿಯ ಜೊತೆಗೆ ಯುಕ್ತಿ ಸಹ ಇರಬೇಕು. ಸರಿ, ಹಾಗಿದ್ರೆ ತಡ ಮಾಡಬೇಡಿ, ಬನ್ನಿ ನಮ್ಮ ರುಚಿ ಅಭಿರುಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಚಾತುರ್ಯವನ್ನು ತೋರಿಸಿ. ಸದ್ಯಕ್ಕೆ ಇಂದಿನ ಸಂಚಿಕೆಯಲ್ಲಿ ಯಾವ ಅತ್ತೆ ಸೊಸೆ ಜೋಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರ ಚಾತುರ್ಯನ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ತಡ ಮಾಡೋದು ಬೇಡ, ಕಾರ್ಯಕ್ರಮನ ಆರಂಭಿಸೋಣ. ಕಲ್ಲರಳಿ ಹೂವಾಗಿ, ಅನು, ಅಕ್ಕ ತಂಗಿ ಇನ್ನು ಮುಂತಾದ ಚಲನಚಿತ್ರಗಳಲ್ಲಿ ನಟಿಸಿ ನಿಮ್ಮೆಲ್ಲರ ಮನ
ರಶ್ಮಿ, ಹೇಳಿ. ಅಕ್ಕ ತಂಗಿ ಸಿನಿಮಾದಲ್ಲಿ ಈ ತರ ಇಲ್ಲೇ ಇಲ್ಲ ರಶ್ಮಿ ಅದರಲ್ಲಿ. ಹೌದು, ಫುಲ್ ಲಂಗ ಬ್ಲೌಸ್ ಎಲ್ಲ ಹಾಕೊಂಡು ಹಳ್ಳಿ ಹುಡುಗಿ. ಹಾಗೆ ಸ್ವಲ್ಪ ಘಾಟಿ ಅಕ್ಕನ ಜೊತೆ. ಸೊ ಸ್ಕ್ರೀನ್ ಮೇಲೆ ನೋಡಿದ್ದು ಈ ಅಕ್ಕ ತಂಗಿನ ನಾವು, ಬಟ್ ಆಫ್ ಸ್ಕ್ರೀನ್ ಅಲ್ಲಿ ಶ್ರುತಿ ಅವರು ನಿಮ್ ಜೊತೆ ಆಕ್ಟ್ ಮಾಡಿದಾರೆ. ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಹೀರೋಯಿನ್. ಹೇಗಿತ್ತು ಆಕ್ಟ್ ಮಾಡ್ಬೇಕಾರೆ ಅವ್ರು? ಫಸ್ಟ್ ಟೈಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು. ನಾನು ಫಸ್ಟ್ ಟೈಮ್ ಹೋದಾಗ ಅವ್ರ ಜೊತೆ ಮಾತಾಡುವಾಗಲೇ ತುಂಬಾ ಹೆದರಿಕೆ, ನನ್ನ ಜೊತೆ ಯಾವ ಟೈಪ್ ಇರ್ತಾರೆ ಅಂತ. ಮಹೇಂದರ್ ಕೂಡ ಅಷ್ಟೇ, ನಾನು ಅಂದ್ಕೊಂಡು ಅಯ್ಯೋ ಇವ್ರ ಜೊತೆ ಎಲ್ಲ ಆ್ಯಕ್ಟಿಂಗ್ ಮಾಡಬೇಕಲ್ಲ ಅಂತ. ನೋಡಿದೆ ಎಷ್ಟು ಅಂದರೆ ಒಳ್ಳೆತನ ಅಂದರೆ ನಮಗೆ ಡೈಲಿ ಡೈಲಾಗ್ಸ್ ಎಲ್ಲ ಇದು ಹೇಳ್ಕೊಡೋದು, ನಾವು ಪ್ರಾಕ್ಟೀಸ್ ಮಾಡೋದು ನಾನು ಮತ್ತು ಶ್ರುತಿ ಮೇಡಮ್ ಅವರು. ಒಟ್ನಲ್ಲಿ ಚೆನ್ನಾಗೇ ಆಯಿತು ಫಿಲಮ್ಸ್. ನನಗಂತೂ ಚೂರು ಕಷ್ಟ ಆಗಿರಲಿಲ್ಲ. ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಮಾಡಿರೋ ಒಂದು ಸಿನಿಮಾದಲ್ಲೆಲ್ಲ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಎಲ್ಲ. ಅನ್ನೂಲು ಅಷ್ಟೇ ಒಂದು ಮೆಡಿಕಲ್ ಸ್ಟೂಡೆಂಟ್ ಕ್ಯಾರೆಕ್ಟರ್ ಮಾಡಿದ್ದು ಅಲ್ವಾ? ಹೌದೌದು, ಮೆಡಿಕಲ್ ಸ್ಟೂಡೆಂಟ್ ಕ್ಯಾರೆಕ್ಟರ್. ಎಷ್ಟೇ ಚಿತ್ರಗಳು ಮಾಡಿದ್ರು, ಈಗ ಹಲವಾರು ನಾಯಕರು ಹಲವಾರು ಚಿತ್ರಗಳು ಮಾಡಿದ್ರು, ಒಂದು ಐಡೆಂಟಿಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೌದೌದು, ರಶ್ಮಿಗೆ ಫಸ್ಟ್ ಮೂವಿನಲ್ಲೇ ಆ ಐಡೆಂಟಿಟಿ ಸಿಕ್ಕಿದ್ದು ಹೌದಲ್ವಾ, ದೇವ್ರು ಕೊಟ್ಟಿದ್ದಾರ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಆ ಕಲೆ ಇದೆಯಲ್ವಾ, ಅದು ಪ್ರೂವ್ ಆಯ್ತು ಫಸ್ಟ್ ಮೂವಿನಲ್ಲಿ. ಹೌದೌದು, ಆಯ್ತಲ್ವಾ? ಸುಲಭವಾಗಿ ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಟ್ರು. ಬಿಸಿ ಬಿಸಿಯಾದ ಗರಿಗರಿಯಾದ ನೂಡಲ್ಸ್ ಪಕೋಡ ಈಗ ರೆಡಿ ಆಗಿದೆ. ನೂಡಲ್ಸ್ ಪಕೋಡ ಬೇಕಾಗುವ ಸಾಮಗ್ರಿಗಳು: ನೂಡಲ್ಸ್, ಅಕ್ಕಿ ಹಿಟ್ಟು, ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು, ಉಪ್ಪು, ನೂಡಲ್ಸ್ ಮಸಾಲ, ಮೈದಾ ಹಿಟ್ಟು ಮತ್ತು ಎಣ್ಣೆ. ತಯಾರಿಸುವ ವಿಧಾನ: ಮೊದಲು ಪಾತ್ರೆಗೆ ನೂಡಲ್ಸ್, ನೀರು, ನೂಡಲ್ಸ್ ಮಸಾಲ ಹಾಕಿ ಬೇಯಿಸಿಕೊಳ್ಳಿ. ಬಟ್ಟಲಿಗೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಹೆಚ್ಚಿದ ಈರುಳ್ಳಿ, ಕರಿಬೇವು, ಉಪ್ಪು, ಬೇಯಿಸಿದ ನೂಡಲ್ಸ್, ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಕಿ ಕಲಸಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದರೆ ನೂಡಲ್ಸ್ ಪಕೋಡ ಸವಿಯಲು ಸಿದ್ಧ. ನೂಡಲ್ಸ್ ಪಕೋಡ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ರಿ ಅಲ್ವಾ? ತೆಂಗಿನಕಾಯಿ ಹಾಲಿಗೆ ಸ್ವಲ್ಪ ಅರಿಶಿನ ಬೆರೆಸಿ ಇದನ್ನ ಮುಖಕ್ಕೆ ಹಾಗೆ ಕುತ್ತಿಗೆ ಸುತ್ತ ಹಚ್ಚಬೇಕು. ಹಚ್ಚಿ ಅರ್ಧ ಗಂಟೆ ನಂತರ ಮುಖನ ತೊಳಿಬೇಕು. ಹೀಗೆ ಮಾಡ್ತಾ ಬಂದ್ರೆ ಕ್ರಮೇಣ ನಿಮ್ಮ ಚರ್ಮ ಬಿಳುಪಾಗುತ್ತೆ. ರಮ್ಯಾ ಅಂತೂ ತುಂಬಾ ಚೆನ್ನಾಗಿ ಒಂದೊಳ್ಳೆ ರೆಸಿಪಿನ ಮಾಡಿದ್ರು. ಈಗ ಕಲ್ಯಾಣಿ ಅವ್ರು ಯಾವ ಅಡುಗೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಾನೀಗ ಕಾಜು ಬರ್ಫಿ ಮಾಡ್ತಾ ಇದ್ದೀನಿ. ಬರ್ಫಿ ಮಾಡ್ತಿದ್ರಾ? ಹೌದು. ಕಾಜು ಬರ್ಫಿ ಮೈ ಫೇವ್ರೆಟ್. ಓಕೆ, ರಶ್ಮಿ ಅವ್ರಿಗೆ ಉಳಿಯುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಓಕೆ, ತಿಂತೀನಿ. ಅಲ್ಲ, ಉಳಿಸ್ತೀನೋ ಇಲ್ವೋ ನಾನು. ಹೌದಾ? ಪರವಾಗಿಲ್ಲ, ತಗೋಬೋದು. ಥ್ಯಾಂಕ್ ಯು ಸೋ ಮಚ್. ಈಗ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಗೋಡಂಬಿ ಪೌಡರು, ಮೈದಾ, ಸಕ್ಕರೆ, ತುಪ್ಪ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ರೆ ಬೇಗನೂ ಆಗೋಗತ್ತೆ. ಸೊ ಯಾರು ಗೆಸ್ಟ್ಗಳು ಬಂದ್ರೂ ಐ ಕ್ಯಾನ್ ಫಾಸ್ಟಲ್ಲಿ ಮಾಡೋ 10 ಮಿನಿಟ್ಸಲ್ಲಿ ರೆಡಿಯಾಗಿರುತ್ತೆ. ಓಕೆ.
ಓ ಎಲ್ಲ ಗ್ರೀನ್ ಕಲರ್, ಗ್ರೀನ್ ಗ್ರೀನ್. ಐ ಟೋಲ್ಡ್ ಯು ನೋ, ನಿಂಗೆ ಆಗಲೇ ಹೇಳಿದ್ನಲ್ಲ. ಹೌದು ಹೌದು. ಎವರ್ ಫ್ರೆಶ್ ಆ್ಯಂಡ್ ಎವರ್ ಗ್ರೀನ್. ಬೋತ್ ಆಫ್ ಯು ಆರ್ ಲೈಕ್ ದಟ್ ಓನ್ಲಿ, ನೋ? ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಮೂಂಗ್ ದಾಲ್ ಕಿಲಡ ರೆಡಿ ಇದೆ ನಿಮ್ಗೆ. ನಿಮಗೋಸ್ಕರ ತಗೊಳ್ಳಿ. ಓಕೆ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಅದ್ರ ಫ್ಲೇವರ್ ತುಂಬ ಚೆನ್ನಾಗಿದೆ. ಈರುಳ್ಳಿ ಹೂವು ಹಾಕಿದ್ರಿ ಅಲ್ವಾ? ಸೊ ನೋಡೋಣ ಟೇಸ್ಟ್ ಹೇಗಿರುತ್ತೆ. ಅದಕ್ಕಿಂತ ಪ್ರೀತಿಯಿಂದ ಮಾಡಿಕೊಟ್ಟಿರೋದು ಇನ್ನೂ ಚೆನ್ನಾಗೇ ಇರುತ್ತೆ. ಓಕೆ, ಸೊ ಅದಕ್ಕಿಂತ ನಿಮ್ಮನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಇನ್ನೂ ಸರಿ ಮಾಡ್ತೀನಿ ಅಲ್ವಾ ರಶ್ಮಿ? ಶ್ಯೂರ್. ವಿಶೇಷವಾದ ರಾಜಸ್ಥಾನಿ ತಿನಿಸು ಮೂಂಗ್ ದಾಲ್ ಕಿಲ್ಲಡ ಈಗ ರೆಡಿ ಆಗಿದೆ. ಮೂಂಗ್ ದಾಲ್ ಕಿಲ್ಲಡ ಬೇಕಾಗುವ ಸಾಮಗ್ರಿಗಳು: ಹೆಸರುಬೇಳೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಎಣ್ಣೆ, ಜೀರಿಗೆ, ಉಪ್ಪು ಮತ್ತು ಈರುಳ್ಳಿ ಹೂವು. ತಯಾರಿಸುವ ವಿಧಾನ: ಮೊದಲು ನೆನೆಸಿದ ಹೆಸರುಬೇಳೆ, ನೀರು, ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಹೆಚ್ಚಿದ ಈರುಳ್ಳಿ ಹೂವು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಜೀರಿಗೆ, ಉಪ್ಪು ಹಾಕಿ ಕಲಸಿ ಎಣ್ಣೆ ಸವರಿದ ತವಾದ ಮೇಲೆ ಹಾಕಿ ಬೇಯಿಸಿದ್ರೆ ಮೂಂಗ್ ದಾಲ್ ಕಿಲ್ಲಡ ಸವಿಯಲು ಸಿದ್ಧ. ಮೂಂಗ್ ದಾಲ್ ಕಿಲ್ಲಡ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ರಿ ಅಲ್ವಾ? ದೋಸೆ ಕಾಗದದಷ್ಟು ತೆಳುವಾಗಿ ಬರಬೇಕು ಅಂದರೆ ಏನು ಮಾಡಬೇಕು? ದೋಸೆ ಹಿಟ್ಟನ್ನು ರುಬ್ಬಬೇಕಾದ್ರೆ ದೋಸೆ ಅಕ್ಕಿನ ಉಪಯೋಗಿಸೋ ಬದಲು ಬೆಳ್ತಗಿ ಅಕ್ಕಿನ ಉಪಯೋಗಿಸಿದ್ರೆ ದೋಸೆ ಅಷ್ಟರಲ್ಲಿ ಸಿಹಿಗೆಣಸನ್ನ ಬೇಯಿಸ್ಕೋಬೇಕಾ? ಏನಿಲ್ಲ, ಹಾಗೆ ಹಾಕೋದಾ? ಅಲ್ಲ, ಇದು ಪಾಕ ಬರುತ್ತಲ್ಲ ಅದರೊಳಗೆ ಸಿಹಿಗೆಣಸನ್ನ ಚೂರು ಚೂರು ಮಾಡ್ಕೊಂಡಿಲ್ಲ. ಅದಿಲ್ಲದ್ರೆ ಬೇಗ ಬೇಯಲ್ಲ ಅಲ್ವಾ ಅದು? ಅಂದ್ರೆ ಇದು ಮೊದಲೇ ಬೇಯಿಸ್ಕೊಂಡಿಲ್ಲ ಅಲ್ಲ? ಇಲ್ಲ ಇಲ್ಲ, ಹಾಗೆ ಹಸಿದೆ. ಹಸಿದೆ. ಹಾಂ, ಅದಕ್ಕೋಸ್ಕರನೇ ಸ್ವಲ್ಪ ಪಾಕದಲ್ಲೇ ಅದು ಬೇಯುತ್ತೆ. ನಿಮ್ಮನೇಲಿ ಯಾವ ಹಬ್ಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು? ಜನ್ಮಾಷ್ಟಮಿ. ನಮ್ಮತ್ತೆ ಕೃಷ್ಣ ಅಂದರೆ ತುಂಬಾ. ಕೃಷ್ಣ ಜನ್ಮಾಷ್ಟಮಿ. ಈಗ ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಹೌದು. ಆ ಹಬ್ಬನೂ ಮಾಡ್ತೀವಿ. ಆಚರಿಸ್ತೀರಾ? ಎಲ್ಲ ಹಬ್ಬಗಳು ಏನು ಸ್ಪೆಷಲ್ ತಿಂಡಿ ಮಾಡ್ತೀರಾ ಮನೇಲಿ? ಕೃಷ್ಣನಿಗೆ ಏನೇನು ಇಷ್ಟ ಎಲ್ಲ ಮಾಡ್ತೀವಿ. ಚಿನ್ನಿ ದಾಂಡು ಮಾಡ್ತಾರೆ. ತಿಳಿ ಅದನ್ನ ಕೋಡ್ಬೇಳೆ ಹಿಟ್ಟಲ್ಲೇ ಮಾಡೋದು.
ಆನ್ಸರ್ ಕೊಡ್ತಾರಾ ನೋಡೋಣ. ರೈಟ್, ಓಕೆ. ನಿಮ್ಮ ಫಸ್ಟ್ ಕ್ವಶನ್, ನಿಮ್ಮ ಅತ್ತೆಯ ಫೇವ್ರೆಟ್ ಹಾಲಿಡೇ ಸ್ಪಾಟ್ ಯಾವುದು? ಗೆಸ್ ಮಾಡ್ತಾ ಇದ್ದೀರಾ? ಕೇದಾರ್ನಾಥ್. ಓಕೆ, ಆನ್ಸರ್ ನೋಡ್ತೀನಿ. ರಾಂಗ್ ಆನ್ಸರ್. ಯಾವುದು ಗೊತ್ತಾಗ್ತಾ ಇಲ್ಲ? ಶಿವನ ಸಮುದ್ರ. ಅಲ್ಲಿ ಹೋಗ್ತೀವಿ ಕೇದಾರ ಒಂದ್ಸಿನಲ್ಲೇ ಹೌದಾ? ಓಕೆ ಓಕೆ. ಇನ್ನು ಸೆಕೆಂಡ್ ಕ್ವಶನ್, ನಿಮ್ಮ ಅತ್ತೆ ಫಂಕ್ಷನ್ಗೆ ಹೊರಡ್ತಾರಲ್ಲ, ಮೇಕಪ್ಗೆ ಅಂತ ಎಷ್ಟು ಟೈಮ್ ಯೂಸ್ ಮಾಡ್ತಾರೆ? ಟೈಮ್ ತಗೊಳ್ಳೋದಿಲ್ಲ, ಪಟ್ ಅಂತ ರೆಡಿ ಆಗಿಬಿಡ್ತಾರೆ. ಹೌದಾ? ಜಾಸ್ತಿ ಮೇಕಪ್ ಏನು ಹಾಕಲ್ಲ? ಹಾಕ್ತಾರೆ, ಆದರೆ ಬೇಗ ಮಾಡ್ಕೊಂಡ್ಬಿಡ್ತಾರೆ, ಸಿಂಪಲಾಗಿ ಮಾಡ್ಕೊಳ್ತಾರೆ. ಹೌದಾ? ಬೇಗ ರೆಡಿ ಆಗ್ತಾರೆ. ಓಕೆ, ಎಷ್ಟೊತ್ತು? 5 minutes. 5 minutes. ರಾಂಗ್ ಆನ್ಸರ್. 10 minutes ತಗೋತಾರೆ. ನಿಮ್ಮ ಅತ್ತೆಯಲ್ಲಿ ನಿಮ್ಗೆ ಇಷ್ಟವಾಗದೇ ಇರದಂಥ ಗುಣ ಯಾವುದು? ಯಾವುದೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ, ಎಲ್ಲ ಇಷ್ಟ ಆಗುತ್ತೆ. ಹೌದಾ? ನೋಡೋಣ ಆನ್ಸರ್ ನೋಡೋಣ. ಹಬ್ಬ. ಹೌದಾ? ಕರೆಕ್ಟ್ ಆನ್ಸರ್. ಕರೆಕ್ಟಾ? ಕರೆಕ್ಟ್ ಆನ್ಸರ್. ಇನ್ನು ಎಷ್ಟು ಕ್ವಶನ್ಸ್ ಇದೆ? ಇನ್ನೂ 2 ಕ್ವಶನ್ ಕೇಳ. ನಿಮ್ಮ ಅತ್ತೆ ಯಾವ ಭಾಷೆಯ ಚಿತ್ರಗಳನ್ನ ನೋಡೋಕ್ಕೆ ಇಷ್ಟಪಡ್ತಾರೆ? ಕನ್ನಡ. ಕನ್ನಡನಾ? ಕನ್ನಡ ಒಂದೇನಾ? ತಮಿಳೆಲ್ಲ ನೋಡ್ತಾರೆ. ಯಾವುದಾದ್ರು ಒಂದು ಹೇಳಿ, ತುಂಬ ಇಷ್ಟಪಡೋದು. ಕನ್ನಡನಾ? ನೋಡಿ. ಕರೆಕ್ಟ್ ಆನ್ಸರ್. ನಿಮ್ಮ ಅತ್ತೆ ಕಾಲೇಜ್ ಡೇಸಲ್ಲೆಲ್ಲ ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡಿದಾರಾ? ಮಾಡಿದ್ದಾರೆ, ಈಗಲೂ ಮಾಡ್ತಾ ಇರ್ತಾರೆ. ಮಹಿಳಾ ಸೇವಾ ಸಮಾಜ ಎಲ್ಲ ಕಡೆ ಹೋಗ್ತಾರೆ. ಹೌದಾ? ಅವರು ಮೀರಾಬಾಯಿದೊಂದು ಮಾಡಿದ್ರು, ಅದಂತೂ ಎಲ್ಲರೂ ಹೊರಗಡೆ ಎಲ್ಲಾನು ಮೀರಾ ಅಂತಾನೆ ಕರೀತಾರೆ ಅವ್ರನ್ನ. ಓಕೆ, ಆನ್ಸರ್ ನೋಡೋಣ. ರೈಟ್ ಆನ್ಸರ್. 3 ಕ್ವಶನ್ಗೆ ರಮ್ಯಾ ಸೀನಿಯರ್ ಆಗ್ಬಿಟ್ರು ಆನ್ಸರ್ ಮಾಡೋದ್ರಲ್ಲಿ ಇವಾಗ. ಹೌದಲ್ಲ? ಕರೆಕ್ಟಾಗಿ 3ಕ್ಕೆ ಆನ್ಸರ್ ಮಾಡಿಬಿಟ್ಟಿದ್ದಾರೆ. 3ಕ್ಕೆ ಆನ್ಸರ್ ಮಾಡಿಬಿಟ್ಟಿದ್ದಾರೆ. ಬಟ್ ನೋ ಪ್ರಾಬ್ಲಮ್, 1.25 ವರ್ಷ ಆಗಿದೆ, ಅಷ್ಟರಲ್ಲೇ ಇವರಿಷ್ಟು ಅರ್ಥ ಮಾಡ್ಕೊಂಡಿದ್ರೆ ಅರ್ಥ ಮಾಡ್ಕೊಂಡಿದ್ದಾರೆ ತುಂಬಾನೇ. ಗೊತ್ತಿಲ್ಲದೆ ಇರೋಂಥ ವಿಷಯ ಇವಾಗ ತಿಳಿಸ್ಕೊಟ್ಟಾಗ. ಚಿಕ್ಕ ಚಿಕ್ಕ ವಿಷಯ ಆದ್ರೂ ಚಿಕ್ಕ ವಿಷಯ. ಹೌದು ಬಟ್ ಇದೇನು ನಾವು ಜಸ್ಟ್ ಫಾರ್ಮಾಲಿಟೀಸ್ ಅಷ್ಟೇನೆ. ಹೌದು. ಐ ಲವ್ ಹರ್ ಯಾರು ಓಕೆ, ಹಿಂಗೆ ಇರಲಿ. ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇವರಿಬ್ಬರನ್ನ ನೋಡಿದ್ರೆ. ಹೌದು. ಲಕ್ಷ್ಮಿ, ಇವತ್ತಿನ ಅಡುಗೆ ಎಲ್ಲ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಅಲ್ವಾ? ಏನು ಕಮೆಂಟ್ಸೇ ಇಲ್ಲ ಇವತ್ತು. ಕಮೆಂಟ್ಸೇ ಇಲ್ಲ, ಖುಷಿ ಆಗ್ಬಿಟ್ಟಿದ್ದಾರೆ ನೋಡಿ. ಖುಷಿ ಆಗ್ಬಿಟ್ಟಿದ್ದಾರೆ. ಹೌದು. ರ್ಯಾಪಿಡ್ ಫೈರ್ ರೌಂಡಲ್ಲಿ ಓಕೆ 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 ಇದರಲ್ಲೆಲ್ಲ ಅವ್ರು ಮರೆಸ್ಬಿಟ್ಟಿದಾರಲ್ಲ. ಹೌದು, ಸಾಕು ಬಿಡಿ. ಎನಿವೆ, ಇವತ್ತಿನ ಎಪಿಸೋಡ್ ನಾನಂತೂ ಎಂಜಾಯ್ ಮಾಡಿದೆ. ಓಕೆ ಫೈನ್. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೇನೆ. ಹಾಗಿದ್ರೆ ದಿನದಿಂದ ದಿನಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ನಮ್ಮ ಕಾರ್ಯಕ್ರಮದಲ್ಲಿ. ಈ ವಾರ ಅಂತೂ ವಿಶೇಷದ ಮೇಲೆ ವಿಶೇಷ ಅಂತ ಹೇಳ್ಬೋದು. ಕಾಂಪಿಟೇಷನ್ ಜಾಸ್ತಿ, ಆಮೇಲೆ ಗೌರಿ ಗಣೇಶ ಇದೆ. ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಕೆ, ಶಿವ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ರಮ್ಯಾ ಹಾಗೂ ಕಲ್ಯಾಣಿ ಏನು ಹೇಳಬೇಕಾಗಿಲ್ಲ ಅಡುಗೆ ಬಗ್ಗೆ. ಓಕೆ, ರ್ಯಾಪಿಡ್ ಫೈರ್ ರೌಂಡಲ್ಲಿ ಸ್ವಲ್ಪ ವಿಷಯ ತಿಳ್ಕೊಳಂಗಾಯ್ತಲ್ವಾ? ನಿಮ್ಗೆ ಇಷ್ಟ ಆಯ್ತು ತಾನೇ ಆ ಸೆಗ್ಮೆಂಟು? ಖಂಡಿತ. ನಾನು ರಮ್ಯಾ ಬಗ್ಗೆ ಒಂದು ಹೇಳಬೇಕು. ಸೈಲೆಂಟ್ ಆದ್ರೂ ಅತ್ತೆ ಅನುಯಾಯಿ ಅಂತ ಗೊತ್ತಾಯ್ತು. ಹೇಳಿಲ್ವಾ ಫಸ್ಟೇ? ಸಿಂಪಲ್ ಲಿವಿಂಗ್ ಬಟ್ ಹೈ ಥಿಂಕಿಂಗ್ ಅಂತ. ದಟ್ಸ್ ಐ ಲೈಕ್ ಇಟ್. ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ನನ್ಗೆಲ್ಲರೂ ಆಮ ಪೋಡು ಅಂತ ಕರೀತಾರೆ. ಸರಿ, ಇನ್ನೇನು ಹೇಳಲ್ಲ ಬಿಡಿ, ನೀವು ಹೀಗೆ ಇರಿ ಆಯ್ತಾ? ಎನಿವೆ, ತುಂಬ ಸಂತೋಷ ಆಯ್ತು ನಿಮ್ಮಿಬ್ಬರನ್ನ ಮೀಟ್ ಮಾಡಿದ್ದು ನಾವು. ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ? ನೀವು ಎಷ್ಟು ಕೋಆಪರೇಷನ್ ಮಾಡಿ ತುಂಬಾ ನಮಗೆಲ್ಲ ಹೆಲ್ಪ್ ಮಾಡಿದ್ದೀರಾ. ಸೊ ಐ ಲೈಕ್ ಇಟ್. ಜಿ ಕನ್ನಡ ಅವ್ರಿಗೂ ಅಷ್ಟೇ ತುಂಬಾ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ವಾ. ಒಂದೊಂದು ಏರಿಯಾಯಿಂದನೂ ವಾಯ್ಸ್ ಹೋಗ್ಬಿಟ್ಟು ಎಲ್ಲರೂ ನಾನು ದೇ ಆರ್ ಇಂಟ್ರೆಸ್ಟೆಡ್, ಅವ್ರನ್ನೆಲ್ಲ ಬರೋಕ್ಕೆ ಕೇಳಿ ಒಂದು ಆಪರ್ಚುನಿಟಿ ಯು ಪೀಪಲ್ ಆರ್ ಗಿವಿಂಗ್. ಸೊ ದಟ್ ವಿ ಹ್ಯಾವ್ ಟು ಥ್ಯಾಂಕ್ ಫಾರ್ ದಟ್. ಮತ್ತೆ ಅತ್ತೆ ಸೊಸೆ ಮೈತ್ರಿನ ಇನ್ನೂ ಹೆಚ್ಚು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ್ಮೇಲೆ ಇನ್ನೂ ಜಾಸ್ತಿ ವಿಷಯಗಳನ್ನ ತಿಳ್ಕೊಬೋದು, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೋದು. ಅದೇ ನಮ್ಮ ಕಾರ್ಯಕ್ರಮದ ಮುಖ್ಯವಾದಂಥ ಉದ್ದೇಶ. ಅದು ಸಫಲ ಆಗ್ತಾ ಇದೆ, ಅದಕ್ಕೆ ನಾವು ಖಂಡಿತ ಹೆಮ್ಮೆ ಪಡ್ತೀವಿ. ಎನಿವೆ, ಇನ್ನೊಂದು ಪ್ರಶ್ನೆ ಕೇಳಬೇಕು. ಕಾನ್ಫಿಡೆಂಟ್ ಆಗಿ ಹೇಳಿ, ನೀವೇ ಬೆಸ್ಟ್ ಅತ್ತೆ ಸೊಸೆ ಆಗ್ತೀರಾ? ಖಂಡಿತ. ಅದನ್ನು ಮೆತ್ತಗೆ ಹೇಳ್ತೀರಲ್ರಿ. ಓಕೆ, ಆಲ್ ದ ಬೆಸ್ಟ್ ನಿಮಗೆ. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಕಲ್ಯಾಣಿ ಹಾಗೂ ರಮ್ಯಾ ಅತ್ತೆ ಸೊಸೆ ಜೋಡಿನ ನೋಡಿದ್ರಲ್ವಾ? ಎಷ್ಟು ಫ್ರೆಂಡ್ಲಿ ಆಗಿದ್ರು, ಅವರ ಕೋಆರ್ಡಿನೇಷನ್ ಎಷ್ಟು ಚೆನ್ನಾಗಿತ್ತು, ಅವ್ರು ಮಾಡಿಕೊಟ್ಟಂಥ ಅಡುಗೆ ಕೂಡ ಸೂಪರ್ ಆಗಿತ್ತು. ಹಾಗೆ ಈ ಎಲ್ಲ ರೆಸಿಪಿಗಳನ್ನ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಟ್ರೈ ಮಾಡ್ತೀರಾ ಅಲ್ವಾ? ಸರಿ, ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ 4 ವಿಭಿನ್ನವಾಗಿರುವ ಅಡುಗೆಗಳ ಜೊತೆಗೆ ನಾನು ನಿಮ್ಮೆಲ್ಲರ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.